ಓಂ ಶಾಂತಿ. ಬ್ರಹ್ಮಬಾಬಾರವರ ಜೀವನದ ಪ್ರೇರಕ ಪ್ರಸಂಗ ಭಾಗ 16. ಬ್ರಹ್ಮಬಾಬಾರವರಲ್ಲಿ ಪರಮಾತ್ಮ ಶಿವನು ಬಂದು ಹೇಳುವ ಜ್ಞಾನಯೋಗದ ಸತ್ಸಂಗವನ್ನು ಇಂದ್ರಸಭೆ ಎಂದು ಕರೆಯುತ್ತಿದ್ದರು. ಇದನ್ನು ಹಂಸಮಂಡಲಿ ಎಂದೂ ಸಹ ಕರೆಯಲಾಗುತ್ತಿತ್ತು. ಕುಮಾರಿಯರು, ಮಾತೆಯರು, ಅಣ್ಣಂದಿರು ಎಲ್ಲರಲ್ಲಿಯೂ ಪರಿವರ್ತನೆ ಆಯಿತು. ಎಲ್ಲರೂ ತಮೋಗುಣಿ ಜೀವನ ಪದ್ಧತಿಯನ್ನು ತ್ಯಜಿಸಿ ಸತೋಗುಣಿ ಜೀವನ ಪದ್ಧತಿಯನ್ನು ಸ್ವೀಕಾರ ಮಾಡಿಕೊಂಡರು. ಉನ್ನತ ವಿಚಾರಗಳು, ಸಾತ್ವಿಕ ಆಹಾರ, ಮಧುರ ಮಾತುಗಳೇ ಅವರ ಜೀವನ ಪದ್ಧತಿಯಾಯಿತು. ಎಲ್ಲರಿಗೂ ಒಂದು ಹೊಸ ಜೀವನವು ದೊರೆಯಿತು. ಎಲ್ಲರೂ ನಾವು ಜ್ಞಾನಯೋಗದ ಮಾರ್ಗದಲ್ಲಿ ನಡೆದು ಪವಿತ್ರತೆಯನ್ನು ಪಾಲನೆ ಮಾಡುತ್ತೇವೆ. ಗೃಹಸ್ಥದಲ್ಲಿದ್ದರೂ ಯೋಗಿಗಳಂತೆ ಕಮಲಪುಷ್ಪ ಸಮಾನ ಜೀವನವನ್ನು ನಡೆಸುತ್ತೇವೆ. ನಾವು ವಿಕಾರದ ಕೆಸರಿನಿಂದ ನಿರ್ಲಿಪ್ತವಾಗಿರುತ್ತೇವೆ ಎಂದು ಪ್ರತಿಜ್ಞೆ ಮಾಡಿದರು. ಸತ್ಸಂಗಕ್ಕೆ ಬರುವವರ ಸಂಖ್ಯೆಯು ಹೆಚ್ಚಾಗುವುದನ್ನು ಕಂಡು ಬಾಬಾರವರು ಓಂ ರಾಧೆ ಅಂದರೆ ಮಮ್ಮಾರವರನ್ನು ಸಂಸ್ಥೆಯ ಸಂಚಾಲಕರನ್ನಾಗಿ ನೇಮಿಸಿದರು. ಅವರೊಂದಿಗೆ 8-10 ಕುಮಾರಿಯರು ಮತ್ತು ಮಾತೆಯರ ಒಂದು ಕಾರ್ಯಕಾರಿಣಿ ಸಮಿತಿಯನ್ನು ಮಾಡಿ ತಮ್ಮ ಎಲ್ಲ ಚರಾಚರ ಸಂಪತ್ತನ್ನು ಆ ಸಮಿತಿಗೆ ಒಪ್ಪಿಸಿದರು. ಈ ಸಮಿತಿಯು ಈ ಎಲ್ಲ ಸಂಪತ್ತನ್ನು ಈಶ್ವರನ ಸೇವೆಗೆ ಬಳಸಬೇಕು ಎಂದು ತಿಳಿಸಿದರು. ಓಂ ಧ್ವನಿಯನ್ನು ನುಡಿಸುವ ಕಾರಣ ಈ ಸಂಸ್ಥೆಗೆ ಓಂ ಮಂಡಲಿ ಎಂಬ ಹೆಸರು ಬಂದಿತು. ಓಂ ಶಾಂತಿ.